ನಮಸ್ಕಾರ, ನಾನು ಪೃಥ್ವಿರಾಜ್ ಹಾನಹಳ್ಳಿ. ಕುಕ್ಕರ್ ಬಾಂಬ್ ಹೇಳಿಕೆ ನೀಡಿ ಡಿಕೆಶಿ ವಿವಾದವನ್ನ ಸೃಷ್ಟಿ ಮಾಡಿದ್ದಾರೆ. ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಡಿಕೆಶಿ ಹೇಳಿಕೆಗೆ ಬಿಜೆಪಿಯಿಂದ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ಯಾಕೆಂದ್ರೆ ಬಿಜೆಪಿಗೆ ದೊಡ್ಡ ಅಸ್ತ್ರ ಸಿಕ್ಕಂತಾಗಿದೆ ಡಿಕೆಶಿ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಡಿಕೆಶಿಗೆ ಬೆಂಬಲವಾಗಿ ನಿಲ್ಲದ ಸ್ವಪಕ್ಷೀಯ ನಾಯಕರು ಇಂಥ ವಿಚಾರದಲ್ಲಿ ಯಾರು ನಿಂತ್ಕೊಳ್ಳೋದಿಲ್ಲ. ಯಾಕೆಂದ್ರೆ ಆ ರೀತಿಯಾದಂತ ಹೇಳಿಕೆಯನ್ನ ಡಿಕೆ ಶಿವಕುಮಾರ್ ಅವರು ಕೊಟ್ಟಿರೋದು. ಅಂತ ವಿಚಾರವನ್ನ ರಾಜಕೀಕರಣಗೊಳಿಸುವಂತದ್ದೇ ತಪ್ಪು. ಆದ್ರೆ ಡಿಕೆ ಶಿವಕುಮಾರ್ ರಾಜಕೀಯವನ್ನ ಎಳೆದು ತಂದಿದ್ರು. ಡಿಕೆ ಶಿವಕುಮಾರ್ ಹೇಳಿಕೆಗೆ ಎಚ್ಡಿಕೆ ಪೂರಕ ಹೇಳಿಕೆಯನ್ನ ಕೊಟ್ಟಿದ್ರು. ಡಿಕೆಶಿ ಪರ ಮಾತನಾಡಿದ ಕಾಂಗ್ರೆಸ್ನ ಒಬ್ಬರು ನಾಯಕರು ಡಿಕೆಶಿ ಹೇಳಿಕೆ ಬಗ್ಗೆ ಈವರೆಗೂ ಮಾತನಾಡಿದ ಸಿದ್ದರಾಮಯ್ಯ ಸಮರ್ಥನೆ ಮಾಡಿಕೊಳ್ಳುವಂತ ವಿಚಾರ ಅಂತೂ ಅಲ್ಲ. ಆದ್ರೆ ಡಿಕೆ ಶಿವಕುಮಾರ್ ಅವರು ಮತ್ತೆ ಎರಡನೇ ಬಾರಿಗೂ ಕೂಡ ಅದನ್ನ ಸಮರ್ಥನೆ ಮಾಡಿಕೊಂಡ್ರು. ತಮ್ಮದೇ ಪಕ್ಷದಲ್ಲಿ ಏಕಾಂಗಿ ಆದ್ರ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ. ಅದು ಉಪ್ಪಿನಕಾಯಿ ಬರೀ ಊಟಕ್ಕೆ ಮಾತ್ರ ಅಲ್ಲ, ದುಡಿಮೆ ಕೂಡ. ಇವರು ಉಪ್ಪಿನಕಾಯಿ ಬಿಸ್ನೆಸ್ ಮಾಡಿ ತಿಂಗಳಿಗೆ 5 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಮಾಡ್ಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಹೌದು ಕೂಡ ಕುಕ್ಕರ್ ಬಾಂಬ್ ವಿಚಾರದಲ್ಲಿ ಏಕಾಂಗಿ ಆದ್ರ ಡಿಕೆ ಶಿವಕುಮಾರ್. ಉಗ್ರವಾದದ ವಿಚಾರವಾಗಿ ಮಾತನಾಡಿ ಕೆಂಗಣ್ಣಿಗೆ ಗುರಿಯಾದ್ರ ಡಿಕೆ ಶಿವಕುಮಾರ್ ಅನ್ನುವಂತ ಪ್ರಶ್ನೆ ಇದೆ. ಅದು ಹೌದು. ಯಾಕೆಂದ್ರೆ ಇಂಥ ವಿಚಾರದ ಬಗ್ಗೆ ಮಾತನಾಡಬೇಕಾದ್ರೆ 1 ಬಾರಿ 10 ಬಾರಿ ಅಲ್ಲ 100 ಬಾರಿ ಯೋಚನೆ ಮಾಡಬೇಕು. ಆದ್ರೆ ಡಿಕೆ ಶಿವಕುಮಾರ್ ಮಾತನಾಡ್ತಾ ಈ ಒಂದು ಪ್ರಕರಣದ ಬಗ್ಗೆನೇ ಸಂಶಯವನ್ನ ವ್ಯಕ್ತಪಡಿಸ್ಬಿಟ್ರು. ವೋಟ್ ಗೇಟ್ ಸಂದರ್ಭದಲ್ಲಿ ತಿರ್ಗಾದ ಯಾವ್ದೋ ಕುಕ್ಕರ್ ಅಲ್ಲಿ ಬ್ಲಾಸ್ಟ್ ಆಗೋಯ್ತಂತೆ. ಕುಕ್ಕರ್ ಅಲ್ಲಿ ಬ್ಲಾಸ್ಟ್ ಎಲ್ಲಿತ್ತು? ಯಾವ ಕುಕ್ಕರ್? ಆಟೋಲಿ. ಹೂ ವಾಸ್ ದಿ ಡಿಜಿ ಟು ಡಿಕ್ಲೇರ್ ಹಿಮ್ಸೆಲ್ಫ್ ದಟ್ ಈಸ್ ಎ ಟೆರರಿಸ್ಟ್ ವಿತೌಟ್ ಇನ್ವೆಸ್ಟಿಗೇಷನ್? ವಾಸ್ ಇಟ್ ಅ ಟೆರರಿಸ್ಟ್ ಆಕ್ಟ್ ಲೈಕ್ ವಾಟ್ ಹ್ಯಾಪನ್ಡ್ ಇನ್ ಮುಂಬೈ ಆರ್ ಡೆಲ್ಲಿ or anywhere like Kashmir or Pulwama or anything? Nothing is there. Some fellow might have done some mistake, we don't tell. ಮತದಾನದ ಹಕ್ಕನ್ನ ಕಳ್ತನ ಮಾಡೋಂಥದ್ದು ಇದೆಯಲ್ಲ, ಇಡೀ ದೇಶದಲ್ಲಿ ಎಲ್ಲೂ ಕೂಡ ಇಂಥ ಪ್ರಯೋಗ ನಡೆದಿರಲಿಲ್ಲ. ಯಾವ್ದ್ರಲ್ಲಿ ಇಲ್ಲ ಹೇಳಿ ಕರಪ್ಷನ್. ಮತನ ಕದ್ದಿದ್ರು, ಹಣನೂ ಕದ್ರು, 40% ತಿಂದ್ರು, ರೋಡು ತಿಂದ್ರು, ಜಮೀನು ತಿಂದ್ರು. ಏನ್ ಡಿಜಿ ಬಹಳ ಅರ್ಜೆಂಟ್ ಆಗಿ ಏನ್ ವಿಸಿಟ್ ಕೊಟ್ಬಿಟ್ಟು ಏನೇನು ಡಿಬೇಟ್ ಮಾಡಕ್ ಪ್ರಯತ್ನ ಮಾಡ್ತಾ ಇದ್ದಾರೆ? ಈಗ ಬಿಜೆಪಿಗೆ ಈ ರಾಜ್ಯದಲ್ಲಿ ಕಳೆದ 3.5 ವರ್ಷದಲ್ಲಿ ಯಾವೊಂದು ಅಭಿವೃದ್ಧಿಗೆ ಪೂರಕವಾದಂಥ ವಿಷಯಗಳನ್ನು ಚರ್ಚೆ ಮಾಡ್ತಕ್ಕಂಥ ಇಶ್ಯೂಸ್ ಇಲ್ಲದೆ ಈ ರೀತಿಯ ಪ್ರಕರಣಗಳನ್ನು ಇವತ್ತು ಬ್ರೋಧೀಕರಿಸಿ ಇವತ್ತು ಜನತೆಯ ಭಾವನೆಗಳನ್ನು ಬೇರೆ ಕಡೆಗೆ ಸೆಳೆಯತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಈ ಸರ್ಕಾರದ ನ್ಯೂನತೆ ಇಲ್ಲದೆ ಹೋಗಿದ್ರೆ, ಈ ಸರ್ಕಾರದಲ್ಲಿ ಪ್ರಾಮಾಣಿಕವಾದಂಥ ಕೆಲಸವನ್ನು ನಿರ್ವಹಣೆ ಮಾಡಿ ಈ ಸರ್ಕಾರದಲ್ಲಿ ಪ್ರತಿ ಸಮಾಜಗಳಲ್ಲಿ ಒಂದು ಸೌಹಾರ್ದಯುತವಾದಂಥ ಮನೋಭಾವನೆ ಬೆಳೆಸಿದರೆ ಇಂಥ ಒಂದು ಪರಿಸ್ಥಿತಿಗಳು ಯಾಕೆ ಉದ್ಭವ ಆಗ್ತಾ ಇತ್ತು? ಅದರಿಂದ ಇವರಿಗೆ ಈ ರೀತಿಯ ಪ್ರಕರಣಗಳೇ ಮುಂದಿನ ಚುನಾವಣೆಯ ಅಸ್ತ್ರ ಅನ್ನೋದು ಗೊತ್ತು ನನಗೆ.